ಹಾಯ್ ಫ್ರೆಂಡ್ಸ್, ಲಕ್ಷ್ಮೀ ನಿವಾಸ ಧಾರಾವಾಹಿನಲ್ಲಿ ಲಲಿತಾದೇವಿ ಪಾತ್ರವನ್ನು ಮುಗಿಸಿದ್ದಾರೆ. ಲಲಿತಾದೇವಿಯವರು ಪಾತ್ರವನ್ನು ಮುಗಿಸಿರೋದು ನಮಗಂತೂ ತುಂಬ ಬೇಜಾರಾಗಿದೆ. ಯಾಕೆಂದರೆ ಅವರು ಹಿರಿಯ ನಟಿ, ತುಂಬ ಹಳೆಯ ಸೀರಿಯಲ್ಗಳೆಲ್ಲ ತುಂಬ ನೋಡಿದ್ದೀನಿ ಅವ್ರನ್ನ. ಅವರು ತುಂಬ ಚೆನ್ನಾಗಿ ಪಾತ್ರ ಮಾಡ್ತಿದ್ರು. ಆದರೆ ಇಷ್ಟು ಬೇಗ ಅವ್ರಿಗೆ ಪಾತ್ರ ಮುಗಿಸ್ಬಾರ್ದಾಗಿತ್ತು. ಆದರೆ ಅವ್ರ ಪಾತ್ರನ ಮುಗಿಸಿದ್ದಾರೆ. ಮತ್ತು ಇಲ್ಲಿ ಲಕ್ಷ್ಮಿ ತವ್ರ ಮನೆಗೆ ಬಂದಾಗ ಅವರ ಅತ್ತಿಗೆ ಇಲ್ದಿರೋ ಆಗಿರೋದ್ರಿಂದ ತುಂಬ ಬೇಜಾರಾಗಿದೆ. ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ತುಂಬ ನೋವು. ಶ್ರೀನಿವಾಸು ಮತ್ತು ಲಕ್ಷ್ಮಿ ಇಬ್ಬರು ತುಂಬ ನೋವು ಅನುಭವಿಸ್ತಿದ್ದಾರೆ, ತುಂಬ ನೋವು ತಿಂತಿದ್ದಾರೆ. ಇನ್ನು ಸಂತೋಷು ಲಲಿತಾದೇವಿಯವರು ತನ್ನ ಅತ್ತೆ ಸೋದರ ಅತ್ತೆ ಅನ್ನೋದನ್ನು ಕೂಡ ಮರೆತು ಅವರು ಅವರ ಸ್ವಾರ್ಥಕ್ಕೋಸ್ಕರ ದುಡ್ಡನ್ನೇ ಬಯಸ್ತಾ ಇದ್ದಾರೆ. ಅವರು ಸಂತೋಷ್ ಅವರು ಸ್ವಲ್ಪ ಮನಸ್ಸು ಮಾಡಿದಿದ್ರೆ ಜಯಂತಿಂದ ಲಲಿತಾದೇವಿಯವ್ರನ್ನ ಕಾಪಾಡ್ಬೋದಾಗಿತ್ತು. ಆದರೆ ಅವರು ಆ ಥರ ಮಾಡಿಲ್ಲ. ವಿಡಿಯೋ ಮಾಡಿಕೊಂಡು ಜಯಂತ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ವಸೂಲಿ ಮಾಡೋಣ ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಏನೇ ಆಗಲಿ ಸಂತೋಷ್ ಈ ಥರ ಮಾಡಬಾರ್ದಾಗಿತ್ತು. ದುಡ್ಡೇ ಜೀವನ ಅಲ್ಲ, ಮನುಷ್ಯತ್ವಕ್ಕೂ ಬೆಲೆ ಇರಬೇಕು ಅನ್ನೋದನ್ನು ಸಹ ಮರ್ತಿದ್ದಾರೆ. ತುಂಬ ಕೆಟ್ಟತನ ಬುದ್ಧಿ ಉಪಯೋಗಿಸ್ತಿದ್ದಾರೆ. ಇನ್ನು ಜಾಹ್ನವಿ ಬದುಕಿದಾಳೆ ಅನ್ನೋದು ಯೋಚನೆಯೂ ಸಹ ಮಾಡಿಲ್ಲ ಸಂತೋಷು. ಇದೇ ರೀತಿ ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ತಂಗಿ ಭಾವನ ಜೀವನನೂ ಸಹ ಹಾಳು ಮಾಡಿ, ಈಗ ಭಾವನ ಜೀವನನೂ ಹಾಳಾಗಿ ಒಂದು ಮಟ್ಟಕ್ಕೆ ಸರಿ ಬಂದಿದೆ. ಆವಾಗ ಅವರ ಸ್ವಾರ್ಥದಿಂದನೇ ಭಾವನ ಜೀವನ ಈ ಥರ ಆಗಿದ್ದು. ಅದು ಯಾವುದು ಯೋಚನೆ ಮಾಡದೆ ಮತ್ತೆ ಮನೆಗೆ ಹೋಗಿ ದುಡ್ಡುಗೋಸ್ಕರ ನನ್ನ ಪ್ರಾಬ್ಲಮ್ ಹಿಂಗಿದೆ, ನೀವಿಬ್ಬರು ದೂರ ಆಗಿ ಅಂತ ಕೇಳ್ಕೊಂಡ ಅಂತ ಸ್ವಾರ್ಥ ಅಣ್ಣ, ಭಾವನ ಅವರ ಅಣ್ಣ. ಏನೇ ಆಗಲಿ ಸಂತೋಷ್ ಅವ್ರು ಈ ಥರ ಎಲ್ಲ ಮಾಡಬಾರ್ದಾಗಿತ್ತು. ತನ್ನ ತಂಗಿ ಜೀವನ ಮತ್ತು ತನ್ನವರ ಜೀವನ ಎಲ್ಲ ಒತ್ತೆ ಇಟ್ಟು ದುಡ್ಡುಗೋಸ್ಕರ ಈ ಥರ ಮಾಡೋದು ತುಂಬ ಎಲ್ಲರಿಗೂ ಕೋಪನೇ ಬರೆಸ್ತೈತೆ. ಇನ್ನು ವಿಶ್ವ ಜಾಹ್ನವಿಯವ್ರನ್ನ ಯಾವ ಥರ ಕಾಪಾಡ್ಕೊತಾನೆ ಜಯಂತಿಂದ. ತನ್ನ ತಾಯಿನ ಜಯಂತವ್ರಿಗೆ ಸಾಯಿಸಿರೋದು ಅಂತ ಗೊತ್ತಾದ ಮೇಲೆ ವಿಶ್ವ ಅವರು ಏನು ಮಾಡ್ಬೋದು, ಅವ್ರನ್ನ ಸಾಯಿಸೇ ಬಿಡ್ತಾರ ನೋಡಬೇಕು. ಇನ್ನು ಜಾಹ್ನವಿಗೆ ತನ್ನ ಸೋದರ ಮಾವನ ಮಗನೇ ವಿಶ್ವ ಅಂತ ಗೊತ್ತಾಗುತ್ತಾ, ಲಕ್ಷ್ಮಿಗೆ ನನ್ನ ಮಗಳು ಜಾಹ್ನವಿ ಬದುಕಿದ್ದಾಳೆ, ನನ್ನ ಅಣ್ಣನ ಮನೆಯಲ್ಲೇ ಇದ್ದಾಳೆ ಅಂತ ಏನಾದರೂ ಗೊತ್ತಾಗುತ್ತಾ? ಗೊತ್ತಾದ ಮೇಲೆ ಆವಾಗ ಅಣ್ಣ ತಂಗಿ ಇಬ್ಬರು ಒಂದಾಗ್ತಾರ. ಜಾಹ್ನವಿ ತನ್ನ ತಂದೆ ತಾಯಿ ಜೊತೆ ಸೇರ್ತಾಳ, ಒಂದಾಗ್ತಾರ ನೋಡಬೇಕು. ಇನ್ನು ಜಯಂತು ಲಲಿತಾದೇವಿನ ಕೊಂದಾದ ಮೇಲೆ ಅವರಿಗೆ ಮನಃಶಾಂತಿ ಅನ್ನೋದೇ ಇಲ್ಲ, ನೆಮ್ಮದಿ ಇರೋದಿಲ್ಲ. ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಿರೋ ಒದ್ದಾಡ್ತಾ ಇರ್ತಾರೆ. ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ ಶಾಂತಮ್ಮವ್ರು ಇದನ್ನ ಗಮನಿಸಿ ಇದಕ್ಕೆ ಏನಾದರೂ ಅನುಮಾನ ಬಂದು ವಿಶ್ವಗೆ ಇದನ್ನೆಲ್ಲ ಹೇಳ್ತಾರ. ವಿಶ್ವಗೆ ಇದನ್ನೆಲ್ಲ ಹೇಳಾದ್ಮೇಲೆ ವಿಶ್ವಗೆ ಒಂದೊಂದಾಗಿ ಅರ್ಥ ಮಾಡಿಕೊಂಡು ಜಯಂತವರೇ ನನ್ನ ತಾಯಿಗೆ ಸಾಯೋದಕ್ಕೆ ಕಾರಣ ಅಂತ ಏನೋ ಯೋಚನೆ ಮಾಡ್ತಾರ ನೋಡಬೇಕು. ಫ್ರೆಂಡ್ಸ್, ಲಕ್ಷ್ಮೀ ನಿವಾಸ ಧಾರಾವಾಹಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ದಿನೇ ದಿನೇ ಒಂದು ಕ್ಯೂರಿಯಾಸಿಟಿ ಅಂತಲೇ ಹೇಳ್ಬೋದು ಈ ಧಾರಾವಾಹಿ. ಜಾಹ್ನವಿಯವರು ಜಯಂತವ್ರಿಗೆ ಸಿಕ್ಕಬಾರ್ದು ಅಂತ ನನಗನ್ಸುತ್ತೆ. ಯಾಕೆಂದರೆ ಜಯಂತವರು ಮಾಡಿರೋ ತಪ್ಪುಗಳು 1, 2 ಅಲ್ಲ, ತುಂಬ ತಪ್ಪುಗಳನ್ನು ಮಾಡಿದ್ದಾರೆ. ಇದೆಲ್ಲ ಜಾಹ್ನವಿಗೆ ಗೊತ್ತಾದ ಮೇಲೆ ಜಾಹ್ನವಿ ಜಯಂತಿಂದ ದೂರ ಆಗಿರೋದು. ಫ್ರೆಂಡ್ಸ್, ನಿಜ ಹೇಳಬೇಕಂತಂದರೆ ಜಾಹ್ನವಿ ದೂರ ಇರೋದೇ ಜಯಂತಿಂದ ಒಳ್ಳೆಯದು. ಯಾಕೆಂದರೆ ಜಯಂತು ಅವರು ಒಂದು ಹುಚ್ಚಾಟಕ್ಕೆ, ಅವರ ಅತಿಯಾದ ಪ್ರೀತಿಗೆ ಜಾಹ್ನವಿಯವರು ಬಲಿಯಾಗಿದ್ದಾರೆ. ಫ್ರೆಂಡ್ಸ್, ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ. ಇನ್ನು ಮುಂದೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಇನ್ನೂ ಚೆನ್ನಾಗಿ ಮೂಡಿ ಬರುತ್ತೆ. ಆದರೂ ನನಗೆ ನಟಿ ಲಲಿತಾದೇವಿಯವರು ಅಂದರೆ ವಿಜಯಲಕ್ಷ್ಮಿಯವರು ಅವರು ಇನ್ನು ಮುಂದೆ ಈ ಸೀರಿಯಲಲ್ಲಿ ಕಾಣಿಸ್ಕೊಳಲ್ಲ. ನನಗೆ ತುಂಬ ಬೇಜಾರಾಗುತ್ತೆ. ನಾನು ಆವಾಗ ಒಂದು ಕಾಲದಲ್ಲಿ ಹಿರಿಯ ನಟಿ ಲಲಿತಾದೇವಿಯವರು ವಿಜಯಲಕ್ಷ್ಮಿ ಅವರು ದೊಡ್ಡ ಫ್ಯಾನ್ ಅಂತಲೇ ಹೇಳ್ಬೋದು. ಅವರಷ್ಟು ತುಂಬ ಇಷ್ಟ ಆಗಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.